ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಚಿಕ್ಕಮಗಳೂರು ತಾಲೂಕಿನ ಮತ್ತವರ ಗ್ರಾಮದಲ್ಲಿ ನಡೆದ ಈ ಘಟನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಏನಪ್ಪಾ ಈ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗುವಂತಹ ವಿಚಾರ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬಿಜೆಪಿ ಮುಖಂಡ ಹಾಗೂ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆನಂದ್ ವಿಧವೆ ಮಹಿಳೆಯೊಂದಿಗೆ ಖಾಸಗಿ ಹೋಮ್ ಸ್ಟೇನಲ್ಲಿ ತಂಗಿದ್ದಾರೆಂಬ ಆರೋಪ ಹೊರಬಿದ್ದಿದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಮತ್ತವರ ಗ್ರಾಮದ ಯುವಕರು ಹೋಮ್ ಸ್ಟೇಗೆ ನುಗ್ಗಿ ಕೊಠಡಿಗಳನ್ನು ಪರಿಶೀಲಿಸಿದ್ದಾರೆ. ಬಳಿಕ ಚಿಕ್ಕಮಗಳೂರು ಕಡೂರು ಮಾರ್ಗದಲ್ಲಿರುವ ಖಾಸಗಿ ಹೋಮ್ ಸ್ಟೇ ಮೇಲೆ 10 ಯುವಕರು ದಾಳಿ ನಡೆಸಿ ಮಾಜಿ ಅಧ್ಯಕ್ಷ ಆನಂದ್ ಮೇಲೆ ಹಲ್ಲೆ ನಡೆಸಿದರೆಂದು ಮಾಹಿತಿ ಲಭ್ಯವಾಗಿದೆ. ಈ ಘಟನೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳೀಯರು ಮಹಿಳೆಯ ವಾಸಸ್ಥಳಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಆಕ್ರೋಶದಿಂದ ಹೋಮ್ ಸ್ಟೇ ಪ್ರದೇಶದಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದು, ಮಾಜಿ ಅಧ್ಯಕ್ಷ ಆನಂದ್ ಹಾಗೂ ಗ್ರಾಮಸ್ಥರ ನಡುವೆ ನಡೆದ ಈ ಘರ್ಷಣೆ ಚಿಕ್ಕಮಗಳೂರಿನಲ್ಲಿ ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಕಂಪ್ಲೀಟ್ ಏನು ಆ ಗಲಾಟೆ ನಡೆದಿತ್ತು, ಆ ಹೋಮ್ ಸ್ಟೇ ಬಳಿ ನಡೆದಂತಹ ಎಲ್ಲಾ ವಾತಾವರಣದ ವಿಜುವಲ್ ಇಲ್ಲಿದೆ ನೋಡಿ. ನಿಮ್ಮ ಎದಕ್ಕೆ ತಗೊಂತಿರೋದು ನಾವು? ಅಲ್ಲ ನಮ್ ಬೇಡ ಬೇಡ, ಸುಮ್ಮನೆ ನಮಗೆ ನಮ್ಮನ್ನ ಊರಲ್ಲಿ ಡೀಗ್ರೆ ನೋಡ್ತೀಯ ಬರ ಹುಡುಗ್ರ. ಆಯ್ತಾಯ್ತು, ಸುಮ್ಮನೆ ಪ್ರಶ್ನೆ ಅಲ್ಲ. ನನ್ನನ್ನ ಬಾರಿ ಕೇವಲ ನೋಡಿದ್ದ. ಸುಮ್ಮನೆ ರೀ ಇರ್ಬೇಕು. ಬರ ಬಾರ ಪಾರ ಏನಿಲ್ಲ, ಸುಮ್ಮನೆ ಪಪ್ಪಣ. ನನ್ನನ್ನ ನೀನು ತಿಳ್ಕೊಂಡ್ಯ, ನೀನು ನನ್ನನ್ನ ನಿನ್ನ 5 ತಿಂಗಳಿಂದ ಕಾಯ್ತಿದ್ದೀನಿ ನಿನ್ನ ಫಾಲೋ ಮಾಡ್ತಾ. ಹಲೋ ತಪ್ಪು ಪ್ರಮಾಣ ಇಲ್ಲದೀನಿ ಲೋನೆಲ್ಲ ಪಾಲಲ್ಲ. ಬರ ಮತ್ತೆ ಕರೆಯವ್ರನ್ನ ಕರೆಯವಳನ್ನ ಬರಲಿ. ಅವನು ವಿಜಿ ಬರಕ್ಕೆ ಕೇಳಿದ್ದೀನಿ. ಸುಮ್ಮನೆ ಪಮ್ನೆ ಇರಲ್ಲ, ನೀ ಸುಮ್ಮನೆ ಇರ್ಬೇಕ್ರಿ. ಅವ್ನು ಅಫೇರ್ ಕರ್ಕ ಬಂದಾನೆ ಅವನು. ಸುಮ್ಮನೆ ಇರ್ಬೇಕು. ಆಮೇಲೆ ಏನಿಲ್ಲ, ಬರ್ತಾ ಇದಾರೆಲ್ಲ. ಸುಮ್ಮನೆ ಪಮ್ನೆ ಸೀನಿಲ್ಲ. ಸತೀಶ ಮದಿಲ್ಲ ಇದಕ್ಕೆ ನಾನು ಬಂದಿದ್ದು ನೋಡ್ತಲ್ಲ ಹುಡುಗಿ ಹೋಗಿ ಇಟ್ಟಿದ್ರು ಹೋಗಿ ಇದ್ದಾಳೆ ಅವಳು. ಇಲ್ಲ ಇದ್ದಾಳೆ. ಸರ್ ಹೇಗಿದ್ದೀರಾ? ಹುಡುಗಿ ಏನಾ ಎಲ್ಲಿ ಕೆಲಸಕ್ಕಿದೆಯಾ? ಹೋಗೋಳು ಕರ್ಕೊಂಡ್ಬನ್ನಿ. ಕರ್ಕೊಂಡ್ಬನ್ನಿ ಡಿಗ್ರಿ ಹೋಗಿ ಎಲ್ಕೆ ಬನ್ನಿ. ಹಲೋ ಎಲ್ಕೆ ಬನ್ನಿ. ನಮ್ಮಿ ಬೇಡ. ಇಲ್ಲಿ D3 ಇಲ್ಲಿ ಬೀಗ ಇದಕ್ಕೆ. ಇಲ್ಲ ಇಲ್ಲ ಮೇಡಮ್, ಹಂಗೇನೆ. D3 ಮೇಲ್ಗಡೆ. ಮಾಡಿ ಇದ್ದಾರೆ ಕರೆಯಿರಿ. ಇದ್ದಾರೆ ಅಷ್ಟೇ. ಗೊತ್ತಿಲ್ಲ ಅಲ್ಲ, ಮತ್ತೆಲ್ಲದ್ರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.